ಇವತ್ತು ಬೆಂಗಳೂರು ಬಿಟ್ಟು ನಾನು ಆಚೆ ಬಂದಿದ್ದೀನಿ. ಎಲ್ಲಿ ಅಂತ ನೋಡ್ತಾ ಇದ್ದೀರಾ? ಬೆಂಗಳೂರು ಹುಟ್ಟೋದಕ್ಕೂ ಮುಂಚೆ ಇದ್ದಂತಹ ಬೇಗೂರು ಕಾಲೋನಿಗೆ ಬಂದಿದ್ದೀನಿ. ಬೆಂಗಳೂರು ಹುಟ್ಟಕ್ಕೆ ಮುಂಚೆನೆ ಬೇಗೂರು ಹುಟ್ಟಿತ್ತು. ಸೊ ಬೇಗೂರು ಕಾಲೋನಿಲಿ ಯಾಕೆ ಇವತ್ತಿದ್ದೀನಿ, ಏನ್ ಕತೆ, ಬೆಂಗಳೂರು ಬಿಟ್ಟು ಬಂದಿದ್ದ ಉದ್ದೇಶ ಏನು, ಎಲ್ಲನೂ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಯಾರನ್ನೋ ಹುಡುಕ್ತಾ ಇದ್ದೀನಿ. ಇಡೀ ಕಾಲೋನಿಲೆ ರಾಘವ ಶಿವಂದೇ ಹವಾ. ಜೀವ ಹೋದ್ರು ಈ ಶಿವ ರಾಘವನ್ ಕೈ ಬಿಡಲ್ಲ. ಕಾಲೋನಿಲಿ ಸಿಕ್ಕಾಬಿಟ್ಟೆ ಓಣಿಗಳು, ಎಲ್ಲಾ ಓಣಿನೂ ಹುಡುಕಿದ್ದಾಯ್ತು. ಆದ್ರೆ ನಾನು ಹುಡುಕೋರು ಇಲ್ಲಿ ಸಿಕ್ಕಿದ್ರು. ಇಲ್ಲಿ ಆಟ ಆಡ್ಕೊಂಡು ನಿಂತಿದ್ರಿ ಫ್ಲೈಯಿಂಗ್ ಕಿಂಗ್ ಮಂಜು ಅವರು. ಸೊ ಕಾಲೋನಿಗೆ ನಾನು ಇವತ್ತು ಬಂದಿದ್ದೀನಿ. ನಿಜವಾಗ್ಲೂ ಕಾಲೋನಿಲಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಿದೆ, ನಂಗೆ ಗೊತ್ತಿಲ್ಲ ಕೂಡ. ನೀವೇ ಅದನ್ನೆಲ್ಲ ಪರಿಚಯ ಮಾಡಿಸ್ಬೇಕು ನಂಗೆ. ನಮ್ ಕಾಲೋನಿ ಪಕ್ಕದಲ್ಲಿ ಒಂದ್ ಸಣ್ಣ ಜಾಗ, ಅದನ್ನ ಗ್ರೌಂಡ್ ನಮಗ್ ಮಾಡ್ಕೊಡಿ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮಕ್ಳು ರೋಡಲ್ಲಿ ಕಾಣೋದೇ ಇಲ್ಲ, ಯಾವ ಗ್ರೌಂಡ್ ಅಲ್ಲಿ ಕಾಣಿಸಲ್ಲ. ಎಲ್ಲಿದ್ದಾರೆ ಅಂದ್ರೆ ನಾಳೆ ಏನಾದ್ರೂ ಈ ಗ್ರೌಂಡ್ ನ ಬಿಟ್ಕೊಟ್ಬಿಟ್ರೆ ನಮ್ ಹುಟ್ಟೋ ಮಕ್ಕಳು ಆರೋಗ್ಯಕ್ಕೋಸ್ಕರ ಓಡಾಡ್ಬೇಕಾಗುತ್ತೆ. ಮಕ್ಕಳಿಗೆ ಎಜುಕೇಶನ್ ಏನಾಗಿದೆ, ಬೆಳಿಗ್ಗೆ ಎತ್ಕೊಂಡೋಗಿ ವ್ಯಾನ್ ಅನ್ನು ಜೈಲಲ್ಲಿ ಹಾಕ್ತಾರೆ, ಗೇಟ್ ಕ್ಲೋಸ್ ಮಾಡ್ಕೊಂತಾರೆ. ಆಮೇಲೆ ತಗೊಂಡೋಗಿ ಸ್ಕೂಲ್ ಅನ್ನು ಜೈಲಲ್ಲಿ ಹಾಕ್ತಾರೆ, ಅಲ್ಲಿ ಗೇಟ್ ಕ್ಲೋಸ್ ಮಾಡ್ಕೊಂತಾರೆ. ಅಗೇನ್ ರಿಪೀಟ್ ವ್ಯಾನ್ ಅಲ್ಲಿ ಹಾಕಿ ಎತ್ಕೊಂಡು ಮನೇಲಿ ಗುಡ್ಡ. ಸೊ ಮಕ್ಕಳಿಗೆ ಆಡೋದಕ್ಕೆ ಸ್ಪೇಸ್ ಇಲ್ವಲ್ಲ, ಇನ್ನು ಆರೋಗ್ಯ ಎಲ್ಲಿಂದ ಬರುತ್ತೆ ಹೇಳಿ? ಬಲಿಯಾಗೋದು ಬಡವ್ರ ಮಕ್ಳ ಮಗ.